ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಎಲ್ಲರಿಗೆ ನಮಸ್ಕಾರ. ಇಂದಿನ ದಿನ ನಮಗೆ ತುಂಬಾ ಸಂತೋಷ ದಿನ ಆಗಿದೆ. ಏನಂದ್ರೆ ನಾವು ಮಾನ್ವಿ ತಾಲೂಕು ಅಪ್ಪು ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಸರ್ವರ ಸಮ್ಮುಖದಲ್ಲಿ ನನ್ನ ನೇಮಕ ಮಾಡಿದ್ದಾರೆ. ನಮ್ಮ ರಾಜೇಶ್ ಆಗಿರ್ಲಿ ಅಥವಾ ರೇಣುಕಾ ರಾಜ್ ಆಗಿರ್ಲಿ, ಕೆ ಸಾಜಿದ್ ಪಾಷ ಅವರಾಗಿರ್ಲಿ, ಇವ್ರ ಸಮ್ಮುಖದಲ್ಲಿ ನಾನು ನೇಮಕನಾಗಿದ್ದೇನೆ. ಇವಾಗಿನಿಂದ ನನಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಒಪ್ಪಿಸಿದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರು. ಏನಪ್ಪಾ ಅಂದ್ರೆ ಇವರು ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಹೋಗ್ತಾ ಇದ್ರು, ಅದೇ ರೀತಿ ನಾವು ಕಾರ್ಯಕ್ರಮಗಳನ್ನು ನಾವು ಮುಂದುವರ್ಸ್ಕೊಂತ ಹೋಗ್ತಿದೀವಿ. ಸಾಮಾಜಿಕವಾಗಿ ಚಟುವಟಿಕೆಗಳನ್ನು ವಹಿಸ್ಕೊಳ್ತಿದ್ದೇವೆ. ಮತ್ತೆ ಇವರ ಸಹಕಾರ ಮತ್ತು ಎಲ್ಲಾ ರೀತಿಯಿಂದ ಸಹಕಾರ ಇರಬೇಕಾಗಿ ಇವರಲ್ಲಿ ವಿನಂತಿಸ್ಕೊಳ್ತಿದ್ದೇನೆ. ಅಂದ್ರೆ ನಮ್ಮ ಮಾಜಿ ಅಧ್ಯಕ್ಷರಲ್ಲಿ ಇವರಿಂದ ನಾವು ತುಂಬಾ ಪ್ರೇರಣೆಯರಾಗಿದ್ದೇವೆ. ಆಮೇಲೆ ನಮ್ಮ ಇದರಿಂದ ಏನ್ ಅಪ್ಪು ಅಭಿಮಾನಿಗಳ ಸಂಘದಿಂದ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಕಾರ್ಯಕ್ರಮ ಆಗ್ಲಿ, ಡಾಕ್ಟರ್ ರಾಜ್ಕುಮಾರ್ದವ್ರದ್ದಾಗ್ಲಿ, ಡಾಕ್ಟರ್ ಶಿವರಾಜ್ ಕುಮಾರ್ದಾಗ್ಲಿ, ಇವರ ಹುಟ್ಟು ಹಬ್ಬವನ್ನು ನಾವು ಸಾಮಾಜಿಕವಾಗಿ ಅಂದ್ರೆ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಮತ್ತು ಅನಾಥಾಶ್ರಮಗಳಿಗೆ ಹಣ್ಣು ಹಂಪಲು ಕೊಡುವುದನ್ನು ಮಾಡ್ತಾ ಇದ್ರು ನಮ್ಮ ಮಾಜಿ ಅಧ್ಯಕ್ಷರು. ಇಂದಿನ ದಿನ ನಮ್ಗೆ ಅವರು ಅದೇ ಪ್ರೇರಣೆಯಿಂದ ಅವರು ವಹಿಸಿಕೊಟ್ಟ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ತೀನಿ ಅಂತೇಳಿ ತಮ್ಮಲ್ಲಿ ಕೇಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಅತ್ಯಂತ ಸಂತೋಷವಾದ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ನನ್ನ ಆತ್ಮೀಯ ಸ್ನೇಹಿತ ಬಸವರಾಜ ಸ್ವಾಮಿ ಅವರ ಹುಟ್ಟುಹಬ್ಬದಂದು ಅವರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಅಪ್ಪು ಅಭಿಮಾನಿ ಬಳಗದ ವತಿಯಿಂದ ವಹಿಸಲಾಗಿದೆ. ಆ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ಅಪ್ಪು ಅಭಿಮಾನಿ ಬಳಗದ ತಾಲೂಕು ಅಧ್ಯಕ್ಷರನ್ನಾಗಿ ಅಧಿಕೃತವಾಗಿ ಸಹಾನುಭವದಿಂದ ಆಯ್ಕೆ ಮಾಡಲಾಗಿದೆ. ಈ ಆಯ್ಕೆಯಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದ ರಾಜೇಶ್ ಅವರು ಮತ್ತು ನಮ್ಮ ಇನ್ನೋರ್ವ ಮಾಜಿ ಅಧ್ಯಕ್ಷರಾದ ರೇಣುಕಾ ರಾಜ್ ಅವರ ಒಪ್ಪಂದದ ಮೇರೆಗೆ ನಮ್ಮ ಅವಧಿಯ 3ನೇ ಅಧ್ಯಕ್ಷರಾಗಿ ನನ್ನ ಆತ್ಮೀಯ ಸ್ನೇಹಿತ ಬಸವರಾಜ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಆ ದೇವರು ಈ ಒಂದು ಸಂಘವನ್ನು ಮುನ್ನಡೆಸುವ ಶಕ್ತಿ ನೀಡಲಿ, ಬಡವರಿಗೆ ದೀನದಲಿತರಿಗೆ ಸಹಾಯ ಆಗುವಂತ ಒಂದು ಕೆಲಸ ಮಾಡ್ಲಿ, ಮುಂದಿನ ದಿನಗಳಲ್ಲಿ ಇನ್ನ ಉನ್ನತಕ್ಕೆ ಸ್ಥಾನಕ್ಕೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಬೇಡಿಕೊಳ್ತಾ, ಮತ್ತೊಮ್ಮೆ ನನ್ನ ಆತ್ಮೀಯ ಸ್ನೇಹಿತನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೋರುತ್ತಾ ನೂತನ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲಿಗೆ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಂತ ನನ್ನ ಪ್ರೀತಿಯ ಅಣ್ಣನವರಾದಂತ ಬಸವಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಹಾಗೆ ಈ ದಿನ ಅವರು ನಮ್ಮ ಮಾನ್ವಿ ತಾಲೂಕಿನ ಅಪ್ಪು ಅಭಿಮಾನಿ ಬಳಗದ ತಾಲೂಕಾ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದು ಅದು ಸಹ ಬಹಳ ಸಂತೋಷದ ವಿಚಾರ. ಅದು ಸಹ ಅವರಿಗೆ ನಾವು ಶುಭಾಶಯವನ್ನು ಕೋರುತ್ತೇನೆ. ನಾವು ಹಲವಾರು ವರ್ಷಗಳಿಂದ ನಾವು ಮಾನವಿಯಲ್ಲಿ ಅಪ್ಪು ಅಭಿಮಾನಿ ಬಳಗವನ್ನು ಎಲ್ಲರ ಒಂದು ಸಮ್ಮುಖದಲ್ಲಿ ನಾವು ಸ್ಥಾಪನೆ ಮಾಡಿ ಮಾನವಿಯಲ್ಲಿ ಒಂದು ಅಪ್ಪು ಅಭಿಮಾನಿ ಬಳಗದ ಒಂದು ವೃತ್ತವನ್ನು ಸ್ಥಾಪನೆ ಮಾಡಿದ್ವಿ. ತದನಂತರ ಎಲ್ಲ ಒಂದು ಸರ್ಕಾರಿ ಶಾಲೆಗಳಲ್ಲಿ ಆಗಿರ್ಬೋದು, ಆಮೇಲೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗ್ಬೋದು, ನಮ್ಮ ಅಪ್ಪು ಅಭಿಮಾನಿ ಬಳಗದ ವತಿಯಿಂದ ನಾವು ಸಮಾಜ ಸೇವೆಯನ್ನು ಮಾಡುತ್ತಾ ಎಲ್ಲ ಒಂದು ನೆರಳಾಶ್ರಮ ಆಗಿರ್ಬೋದು, ಪ್ರತಿಯೊಂದು ವಿದ್ಯಾರ್ಥಿಗಳಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ನಾವು ನಮ್ಮ ಅಪ್ಪು ಅಭಿಮಾನಿ ಬಳಗದ ವತಿಯಿಂದ ನಾವು ಸೇವೆ ಸಲ್ಲಿಸುತ್ತಾ ಮುಂದುವರ್ಸ್ಕೊಂಡು ಬಂದಿವಿ. ತದನಂತರ ನಾವು ರಾಜೀನಾಮೆ ಕೊಟ್ಟ ನಂತರ ತದನಂತರ 2ನೇ ಅವಧಿಯಾಗಿ ರೇಣುಕರಾಜನ ಆಯ್ಕೆ ಮಾಡಿದ್ವಿ. ಅವರು ಸಹ ನಮ್ಮ ಸಮಾಜ ಸೇವೆಯಲ್ಲಿ ಒಂದು ರಕ್ತದಾನ ಶಿಬಿರ ಆಗಿರ್ಬೋದು, ಮತ್ತೆ ಸರ್ಕಾರ ಆಸ್ಪತ್ರೆ ಆಗಿರ್ಬೋದು, ನೆರಳಾಶ್ರಮ ಪ್ರತಿಯೊಂದರಲ್ಲಿ ಅವರು ಸಹ ಸೇವೆ ಸಲ್ಲಿಸುತ್ತಾ ಮುಂದುವರ್ಸ್ಕೊಂಡು ಬಂದ್ರು. ತದನಂತರ ಅವರು ಸಹ ರಾಜೀನಾಮೆ ಕೊಟ್ರು. ರಾಜೀನಾಮೆ ಆದ ನಂತರ ಈ ತೆರವು ರಾಜೀನಾಮೆ ತದನಂತರ ಈ ಅಧ್ಯಕ್ಷರ ಸ್ಥಾನವನ್ನು ಅಲ್ಲಿಗೆ ಸ್ಟಾಪ್ ಆಗಿತ್ತು. ತದನಂತರ ನಾವೆಲ್ಲರೂ ಈ ದಿನ ಎಲ್ಲ ನಮ್ಮ ಅಪ್ಪನ ಬಳಗದವರು ಎಲ್ಲರೂ ಸೇರಿ ಮತ್ತೆ 3ನೇ ಅವಧಿಗೆ ಒಮ್ಮತದಿಂದ ಈ ದಿನ ನಮ್ಮ ಅಣ್ಣರಾದಂತ ಬಸವಸ್ವಾಮಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರು ಸಹ ನಾವು ಎಲ್ಲರೂ ಸೇರಿ ಸರ್ವಾನುಮತದಿಂದ ಎಲ್ಲರೂ ಅವರಿಗೆ ಬೆಂಬಲಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ಅವರು ಸಹ ಒಂದು ಒಳ್ಳೆ ಸಮಾಜ ಸೇವೆ ಸಲ್ಲಿಸಲಿ, ನಮ್ಮ ಅಪ್ಪು ಅಭಿಮಾನಿಗಳ ಬಳಗಕ್ಕೆ ಒಂದು ಒಳ್ಳೆ ಒಂದು ಹೆಸರು ತರಲಿ. ಅದೇ ರೀತಿ ನಮ್ಮ ಹಿರಿಯರಾದಂತ ಕೆ ಸಾಜಿದ್ ಪಾಷಣ್ಣ ಅವರು ಗೌರವಾಧ್ಯಕ್ಷರು, ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಅಪ್ಪು, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಬಂಟೂರಾಗಿರ್ಬೋದು, ಇಲ್ಲಿ ಅಭಿಮಾನಿಗಳಿಗೆ ಆಗಿರುವಂತ ನಮ್ಮ ಚೆನ್ನ ನಾಗರಾಜ್ ಸೂರ್ಯ ಅವರು, ಹನುಮಂತ ಆಗಿರ್ಬೋದು, ಮಾಜಿ ಅಧ್ಯಕ್ಷರಾದಂತ ರೇಣುಕರಾಜ್ ಆಗಿರ್ಬೋದು, ನಮ್ಮ ರಂಗಣ್ಣ, ಶಿವು, ಪ್ರತಿಯೊಬ್ಬರು ಸಹ ಅವ್ರಿಗೆ ನಾವು ಬೆಂಬಲ ಆಗಿರ್ತೀವಿ. ಒಂದು ಒಳ್ಳೆ ರೀತಿಯಿಂದ ಕಾರ್ಯವನ್ನು ಮಾಡ್ಲಿ ಅಂತ ಹೇಳಿ ನಾನು ಒಂದೆರಡು ಮಾತು
ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.